ಇವತ್ತಿನ ವ್ಲಾಗ್ ಬಂದು ಇಟ್ಸ್ ಅಬೌಟ್ ವಾಟ್ ಐ ಡೂ ಇನ್ ಅ ಡೇ. ಬಟ್ ಇವತ್ತು ರಾಯನ್ ಸ್ಕೂಲ್ ಇದೆ, ನನಗೆ ಶೂಟ್ ಇದೆ, ಐ ಹ್ಯಾವ್ ಟು ಗೋ ಟು ದ ಜಿಮ್. ಸೊ ಈವ್ನಿಂಗಲ್ಲಿ ನನಗೆ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗಿರೋದಿದೆ. ತುಪ್ಪ ಹಚ್ಚೋದೆಲ್ಲ ತೋರಿಸ್ಬೇಡಿ, ಜಿಮ್ಗೆ ಹೋಗ್ತೀನಿ ಅಂದರೆ ಸರಿಯಾಗಿ ಟೋಸ್ಟ್ ಆಗಲ್ಲ. ಆಮೇಲೆ ಸ್ವಲ್ಪ ಹಂಚು ಜಾಸ್ತಿ ಕಾದಿದೆ. ಗುಡ್. ಇದೆಲ್ಲ ಹಾಕಿ ಇದು ಯಾವುದು ಎಡಿಟ್ ಮಾಡಬೇಡಿ ಇದು. ಯಾರಿದ್ದಾರೆ? ಒಂದು ಸರ್ಪ್ರೈಸ್ ಆಗಿಲ್ವಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮೊದಲನೇದಾಗಿ ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಈಗ 10:30 ಆಗಿದೆ. ಸೊ ನನ್ನ ಇವತ್ತಿನ ವ್ಲಾಗ್ ಬಂದು ಇಟ್ಸ್ ಅಬೌಟ್ ವಾಟ್ ಐ ಡೂ ಇನ್ ಅ ಡೇ. ಬಟ್ ಇವತ್ತು ರಾಯನ್ ಸ್ಕೂಲ್ ಇದೆ, ನನಗೆ ಶೂಟ್ ಇದೆ, ಐ ಹ್ಯಾವ್ ಟು ಗೋ ಟು ದ ಜಿಮ್. ಸೊ ಈವ್ನಿಂಗಲ್ಲಿ ನನಗೆ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗಿರೋದಿದೆ. ಸೊ ಅದಕ್ಕೆ ಮುಂಚೆ ಇವತ್ತು ಲೆಟ್ಸ್ ಫಸ್ಟ್ ಗೋ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್, ಬಿಕಾಸ್ ನಾನು ಜಿಮ್ಮಿಗೆ ರೆಡಿ ಆಗಬೇಕು. ರಾಯನ್ನ ಹೋಗಿ ಸ್ಕೂಲಿಗೆ ಡ್ರಾಪ್ ಮಾಡಾಯಿತು. ಈಗ ನಾನು ಹೋಗಿ ಒಂದು ಲೈಟ್ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ, ಬಿಕಾಸ್ ಐ ಥಿಂಕ್ ಟುಡೇ ನನಗೆ ಬೆಂಡೆ ತಿಂತಾರೆ ಜಿಮ್ಮಲ್ಲಿ ಅಂತ. ಸೊ ಇವತ್ತು ನಮ್ಮ ಮನೇಲಿ ತಿಂಡಿ ಬಂದು ಇಡ್ಲಿ ಮಾಡ್ತಿದ್ದಾರೆ ಅಮ್ಮ. ಬಟ್ ನಾನು ಇಡ್ಲಿ ತಿಂತಾಯಿಲ್ಲ. ಏನಕ್ಕೆ ಅಂದರೆ ಐ ವಾಂಟ್ ಟು ಈಟ್ ರಾಯನ್ ಏನು ಡಬ್ಬಿಲಿ ಕಳಿಸಿದ್ದೀನಿ ಅದನ್ನೇ. ಮಾಲಾಶ್ರೀ ಆಂಟಿನ ಒಂದು ಫಂಕ್ಷನಲ್ಲಿ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಶಿ ಟ್ರೈಡ್ ಧನಿಯಾ ಚಿಕನ್ ಅನ್ನೋದು. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಯಾಕೆಂದರೆ ಮಾಲಾಶ್ರೀ ಆಂಟಿ ಈಸ್ ಐಕಾನಿಕ್ ಆ್ಯಂಡ್ ಅವ್ರು ಏನು ಹೇಳಿದ್ರು ಆ್ಯಸ್ ಅ ಫ್ಯಾನ್ ಗರ್ಲ್ ವಿ ವಿಲ್ ಡೆಫಿನೆಟ್ಲಿ ಬಿ ವೆರಿ ಹ್ಯಾಪಿ. ಸೊ ಅದಕ್ಕೆ ಇನ್ನೂ ಹೆಚ್ಚು ರೆಸಿಪೀಸ್ ಮಾಡಬೇಕು ಅಂತ. ನಾನು ತುಪ್ಪ ಹಚ್ಚೋದೆಲ್ಲ ತೋರಿಸ್ಬೇಡಿ, ಜಿಮ್ಗೆ ಹೋಗ್ತೀನಿ ಅಂದರೆ ಸರಿಯಾಗಿ ಟೋಸ್ಟ್ ಆಗಲ್ಲ. ಟೋಸ್ಟ್ ಆಗಲಿ ಅಂತ ತುಪ್ಪ ಹಚ್ತಿರೋದು. ಆಮೇಲೆ ಸ್ವಲ್ಪ ಹಂಚು ಜಾಸ್ತಿ ಕಾದಿದೆ, ಬಟ್ ಏನು ಸೀದೋಗಿಲ್ಲ. ಇಷ್ಟ ಆಗಬೇಕಿತ್ತು. ನೋಡಿದ್ರೆ ಇದು ಕರೆಕ್ಟಾಗಿ ಮಾಡಿದ್ದೀನಿ. ಒಂದು ಸತಿ ಎಡುತ್ತೀವಿ ಅಷ್ಟೇ ನಾವು, ಅಷ್ಟೇ. ಟೋಸ್ಟ್ ಟಕ ರೆಡಿ. ದ ಯಿನ್ ಆ್ಯಂಡ್ ಯಾಂಗ್ ಆಫ್ ಬ್ರೆಡ್. ಸೊ ಈಗ ಬ್ರೇಕ್ಫಾಸ್ಟ್ ನಾನು ಇನ್ನೊಂದು 10 ಸೆಕೆಂಡ್ಸಲ್ಲಿ ಮುಗ್ದೋಗುತ್ತೆ. ಸೊ ಅದಾದಮೇಲೆ ನಾನು ಹೇಳಿದ್ನಲ್ಲ ನಾನು ಜಿಮ್ಗೆ ಹೋಗ್ತಿದ್ದೀನಿ ಅಂತ. ಸ್ಕಿನ್ ಕೇರ್ ಇಸ್ ಅ ವೆರಿ ಬೇಸಿಕ್ ಥಿಂಗ್. ಆ್ಯಂಡ್ ಬೆಳಗ್ಗೆ ಫೇಸ್ ವಾಶ್ ಮಾಡಿ ಆಗಿದ ತಕ್ಷಣ ವಾಟ್ ಐ ಡೂ ಫಾರ್ ಮೈ ಸ್ಕಿನ್. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನನ್ನ ಬಿಫೋರ್ ಗೋಯಿಂಗ್ ಟು ದ ಜಿಮ್ ಸ್ಕಿನ್ ಕೇರ್ ರುಟೀನ್ ಹೇಳ್ತೀನಿ ಅಂದಿದೆ. ಇಟ್ಸ್ ನಾಟ್ ಅ ಕಂಪ್ಲೀಟ್ ರೂಟೀನ್, ಬಟ್ ಸಮಥಿಂಗ್ ನಾನು ಕನ್ಸಿಸ್ಟೆಂಟಾಗಿ ಒಂದು ಕಪಲ್ ಆಫ್ ವೀಕ್ಸಿಂದ ಮಾಡ್ತಿರೋದ್ರಿಂದ ಐ ಡು ನಾಟ್ ವಾಂಟ್ ಟು ಬ್ರೇಕ್ ದ್ಯಾಟ್ ರೂಟೀನ್. ಸೊ ಜಸ್ಟ್ ಲೈಕ್ ಆರ್ ಇಂಟರ್ನಲ್ ಫಿಸಿಕಲ್ ಹೆಲ್ತ್ಗೋಸ್ಕರ ಹೌ ವಿ ಗೋ ಆ್ಯಂಡ್ ವರ್ಕ್ಔಟ್, ಆ ಸ್ಕಿನ್ ಆಲ್ಸೋ ನೀಡ್ಸ್ ಅ ಪ್ರಾಪರ್ ಸೆಟ್ ರೂಟೀನ್. ಸೊ ನಾನು ಇವತ್ತು ಆ್ಯಸ್ ಆಲ್ವೇಸ್ ಗೋಯಿಂಗ್ ಟು ಬಿ ವೇರಿಂಗ್ ದ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಸೀರಮ್, ಟರ್ಮರಿಕ್ ಸೀರಮ್. ಸೊ ಫಸ್ಟ್ ಆಫ್ ಕೋರ್ಸ್ ಫೇಸ್ ಕ್ಲೆನ್ಸ್ ಆಗಿದೆ ಆ್ಯಂಡ್ ಐ ಆಮ್ ಗೋನ್ ಟು ಕಂಟಿನ್ಯೂ ವಿತ್ ದ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಸೀರಮ್. ನಾನು ಒಂದು ಸ್ವಲ್ಪ ಕಪಲ್ ಆಫ್ ವೀಕ್ಸಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ದಟ್ ವಿಸಿಬಲಿ ರಿಡಕ್ಷನ್ ಆಫ್ ಡಾರ್ಕ್ ಸ್ಪಾಟ್ಸ್ ಇದೆ ಅನ್ನೋದು. ವಿತ್ 100% ಆರ್ಗ್ಯಾನಿಕಲಿ ಸೋರ್ಸ್ಡ್ ಟರ್ಮರಿಕ್, 10% ಗ್ಲೈಕಾಲಿಕ್ ಆ್ಯಸಿಡ್ ಆ್ಯಂಡ್ 2% niacinamide, the best of nature and science.
ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಸೀರಮ್ ಬಂದು ಮಾಡಿರೋದು ಸ್ವರಸ ಕೋಲ್ಡ್ ಪ್ರೆಸ್ ಮೆಥಡಿಂದ. ಸೊ ಈ ಮೆಥಡ್ನ ಯೂಸ್ ಮಾಡೋದ್ರಿಂದ ಟರ್ಮರಿಕ್ ಫುಲ್ ಪೊಟೆನ್ಷಿಯಲ್ನ ನಾವು ರಿಟೇನ್ ಮಾಡ್ಬೋದು. ಸೊ ಇದಾದಮೇಲೆ ಐ ಫಾಲೋ ಇಟ್ ಅಪ್ ವಿತ್ ಅ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಆಫ್ಟರ್ ವಿಟಮಿನ್ ಸಿ ಸೀರಮ್. ಸೊ ಪ್ಲಸ್ ಇದರ ಬೆನಿಫಿಟ್ಸ್ ನಾನು ನಿಮಗೆ ಹೇಳಿದ್ದೆ ದಟ್ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಸೀರಮ್ ಬಂದು ಇಟ್ ಹೆಲ್ಪ್ಸ್ ಇನ್ ಬ್ರೈಟ್ನಿಂಗ್ ದ ಸ್ಕಿನ್ ರೇಡಿಯನ್ಸ್, ಆಮೇಲೆ ಡಲ್ನೆಸ್ ಕಮ್ಮಿ ಮಾಡುತ್ತೆ ಆ್ಯಂಡ್ ವಿಸಿಬಲಿ ರೆಡ್ಯೂಸಸ್ ಡಾರ್ಕ್ ಸ್ಪಾಟ್ಸ್. ಸೊ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಸೀರಮ್ ಬಂದು ಇಟ್ಸ್ ಅವೈಲಬಲ್ ಆನ್ ಅಮೆಝಾನ್, ನೈಕಾ ಆ್ಯಂಡ್ ಫ್ಲಿಪ್ಕಾರ್ಟ್. ಮತ್ತು ಹಿಮಾಲಯ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅವೈಲಬಲ್ ಇದೆ, ಅವರ ಆ್ಯಪಲ್ಲಿ ಕೂಡ ಅವೈಲಬಲ್ ಇದೆ. ಸೊ ನೀವು ಇವತ್ತು ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಸೀರಮ್ ಬಗ್ಗೆ ಚೆಕ್ಔಟ್ ಮಾಡಿದ್ರೆ you will avail 30% off on their website and their app. So the link is in the description. Okay, so ನನಗೆ ಒಂದು ಟೈಮ್ ಕನ್ಸ್ಟ್ರೆಂಟ್ ಇದೆ. ಏನಂದರೆ ರಾಯನ್ ಸ್ಕೂಲ್ ಮುಗಿಯೋಷ್ಟೊತ್ತಿಗೆ ನಾನು ನನ್ನ ವರ್ಕೌಟ್ ಮುಗಿಸಿರಬೇಕು, ಬಿಕಾಸ್ ಐ ಹ್ಯಾವ್ ಟು ಗೋ ಆ್ಯಂಡ್ ಪಿಕ್ ಹಿಮ್ ಅಪ್. ಸೊ ಈಗ ಸಂದೀಪ್ ಆಲ್ರೆಡಿ ವಾರ್ನಿಂಗ್ ಮೆಸೇಜಸ್ ಎಲ್ಲ ಬಂದಿದೆ, ಎಲ್ಲಿದ್ದೀರಾ ಅಂತ. ಸೊ ಲೆಟ್ಸ್ ಗೋ ಟು ದ ಜಿಮ್. ಸೊ ಈಗ ನಾವು ನಮ್ಮ ತಾತಪ್ಪ ಜಿಮ್ಗೆ ಹೋಗ್ತಾ ಇದ್ದೀವಿ. ಇವಾಗ ಜಿಮ್ ಆದಮೇಲೆ ರಾಯನ್ನ ಹೋಗಿ ಸ್ಕೂಲಿಂದ ಪಿಕಪ್ ಮಾಡಿ ಐ ಹ್ಯಾವ್ ಟು ಗೋ ಟು ಅನದರ್ ಒಂದು ರೆನೋವೇಷನ್ ಸೈಟ್. ಸೊ ಅದಾದಮೇಲೆ ಐ ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್ ಹೋಮ್ ಆ್ಯಂಡ್ ರಾಯನ್ಗೆ ಊಟ ಮಾಡಿಸಿ ಐ ಹ್ಯಾವ್ ಟು ಗೆಟ್ ರೆಡಿ ಫಾರ್ ಅ ಶೂಟ್. ನಾನು ಸೀಟ್ ಬೆಲ್ಟ್ ಹಾಕಕ್ಕೆ ಮರ್ತುಬಿಟ್ಟಿದ್ದೀನಿ ವ್ಲಾಗ್ ಮಾಡೋ ಆ ಥರದಲ್ಲಿ. ಸೊ ಇಟ್ಸ್ ಅ ಶಾರ್ಟ್ ಡಿಸ್ಟೆನ್ಸ್, ನನ್ನ ಜಡ್ಜ್ ಮಾಡಿಬಿಡಿ. ಪ್ಲೀಸ್ ಡೂ ವೇರ್ ಯೋರ್ ಸೀಟ್ ಬೆಲ್ಟ್, ಬಿಕಾಸ್ ನನ್ನ ಹಿಂದಿನ ವ್ಲಾಗಲ್ಲಿ ಕೂಡ ನಾನು ಇದೇ ರೀತಿ ವ್ಲಾಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದರಿಂದ I completely forgot that I have to wear the seat belt. So I apologize. Seat belt is a must. And reach are there. So ಮಕ್ಕಳಿರೋ ಮನೆ ಅಷ್ಟೇ ಅಲ್ಲ, ಮಕ್ಕಳಿದ್ದಾಗ ಕಾರ್ ಕೂಡ ಕ್ಲೀನಾಗಿರೋಕ್ಕೆ ಸಾಧ್ಯ ಅಲ್ಲ. ರ್ಯಾಂಡಮ್ ಥಿಂಗ್ಸ್ ಯು ಕ್ಯಾನ್ ಫೈಂಡ್ ಇನ್ ಮೈ ಕಾರ್. ರಾಯನ್ದು ಟಾಯ್ ಅವ್ನು ಬಂದು ಕೇಳ್ತಾನೆ ಬೇರೆ, ಅಮ್ಮ ನಾನು ಟೈಗರ್ ಇಟ್ಟಿದ್ದೆ ಎಲ್ಲೋ ಇತ್ತು ಅಂತ. ಸೊ ಅದು ಎತ್ತಕ್ಕೂ ಆಗಲ್ಲ. ವೆಲ್ಕಮ್ ನಮ್ಮ ಜಿಮ್ ಲಿಫ್ಟ್. ಈ ಲಿಫ್ಟಲ್ಲಿ ಒಂದ್ಸತಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಕಿರ್ಚ್ಕೋತಾ ಇದ್ದೆ, ಗುರುಜಿ ಕಾಪಾಡಿ ನಾನು ಲಿಫ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ಫೋನ್ ಇಡಬೇಡಿ ಅಂತ. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸ್ಟಾರ್ಟಿಂಗ್ ಆಫ್ ವಿತ್ ವಾರ್ಮ್ ಅಪ್. ಸೊ ಫಸ್ಟ್ ಒಂದು 5 ನಿಮಿಷ ಎಲಿಪ್ಟಿಕಲ್ ಮಾಡ್ತಿದ್ದೀನಿ. ಅದಾದಮೇಲೆ ಇವತ್ತು ಸಂದೀಪ್ ಏನು ವರ್ಕೌಟ್? ಸೊ ವಾರ್ಮ್ ಅಪ್ ಆಯಿತು, ಸ್ಟ್ರೆಚಿಂಗ್ ಆಯಿತು. ಈಗ ವಿ ಗೋನ್ ಟು ಸ್ಟಾರ್ಟ್ ದಿ ಆ್ಯಕ್ಚುಲ್ ವರ್ಕೌಟ್ ಬಗ್ಗೆ ನಾನು ಹೇಳೋದಕ್ಕಿಂತ ನನ್ನ ಕೋಚ್ ಸಂದೀಪ್ ಅವ್ರು ಹೇಳಿದ್ರೆ ಬೆಟರ್. ಹಾಯ್. ಸೊ ಇವತ್ತು ಮೇಘ್ನಾ ಮೇಡಮ್ ಅವ್ರದ್ದು ಫಂಕ್ಷನಲ್ ಟ್ರೈನಿಂಗ್ ವರ್ಕೌಟ್ ಇದೆ, ವೇಟ್ಸ್ ಕಾಂಬಿನೇಷನ್. ಓಕೆ, ಡನ್. ವಿ ಸ್ಟಾರ್ಟ್ ವಿತ್ 10 counts, 8 to 10 counts. Breathe out ಮಾಡಿ, pull. Good. 2, 3, 4, 5. Knee up. Start slow. ನಿಧಾನ. 2, 3, 4, 5, 6. Okay, next empty bar deadlift. Easy. Good. 1. Done. Break. 30 kg weight, but slow repetition. 10 counts. Okay, ಸ್ವಲ್ಪ ಅಷ್ಟೇ slow. One. ಇನ್ನೊಂಚೂರು ಡೌನ್ ಹೋಗಿ. Yes. 2. Done. Okay. Okay, next walking lunges. 5. One, 2, 3, 4, 5. ಹೀಗೆ ಗುರ್ಜಿ ಸಂದೀಪ್ ಕಟ ಕೊಡ್ತಾ ಇದ್ದಾರೆ. ಓಕೆ, ಕಾಲು ಹಿಂದೆ ತಗೊಳ್ಳಿ. ಓಕೆ, ಲೆಫ್ಟ್ ಕಿಕ್, ಬ್ಯಾಕ್, ಅಗೇನ್ ಬ್ಯಾಕ್, ರೈಟ್. ಗುಡ್.
ಇದೆಲ್ಲ ಹಾಕಿ ಇದು ಯಾವುದೋ ಎಡಿಟ್ ಮಾಡಬೇಡಿ ಇದು ಅಷ್ಟೇ ಚೇಂಜ್ ಆಗುತ್ತೆ ಮಾಡಿ. ಸೊ ಬ್ಯಾಕ್ ಥರ ಹಾಕ್ಕೊಳ್ಳಿ. ಫಸ್ಟ್ ಇದು ಈ ಸ್ಟೆಪ್ ತಗೊಳ್ಳಿ. ಫಸ್ಟ್ ಇದು ಸ್ಟ್ರೈಟಾಗಿ ಬನ್ನಿ ಅಷ್ಟೇ. ಗುಡ್ 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 ಗುಡ್. Okay, 1, 15, easy. 2, breathe out. 3, breathe out. 4, 5, 6. Barbell reverse grip jog 20 seconds. Bunny time start now. 20. Good. ಬಿಡಿ ಅಷ್ಟೇ ಬಿಡಿ. ಓಕೆ. ಸ್ಲೋ ಗುಡ್. ಎಸ್. 2 3 4 5 6 7 6 5 4 3 2 ನಿಧಾನಕ್ಕೆ ಬನ್ನಿ ಅಷ್ಟೇ. ಡನ್. ಸೊ ಇವತ್ತು ಫಂಕ್ಷನಲ್ಲಿ ಮುಗೀತು. ವೀಕೆಂಡ್ ಇವತ್ತು. ಸೊ ಫ್ರೈಡೇಸ್ ಯೂಶ್ವಲಿ ಮೋಸ್ಟ್ಲಿ ಫಂಕ್ಷನಲ್ ಮಾಡ್ತೀವಿ. ಸೊ ದಟ್ ಸ್ಯಾಟರ್ಡೇ ಫುಲ್ ಕಾರ್ಡಿಯೋ ಮಾಡಿ ಸಂಡೇ ರೆಸ್ಟು ಮಾಡೋದಕ್ಕೆ. ಈಗ ಸಂದೀಪ್, ಸೊ ಇವಾಗ ಫಂಕ್ಷನಲ್ ಕಂಪ್ಲೀಟ್ ಆಯಿತು ಮೇಡಮ್ದು. ಸೊ ನೆಕ್ಸ್ಟ್ 10-15 ಮಿನಿಟ್ಸ್ ಕಾರ್ಡಿಯೋ. ಸೊ ಆಮೇಲೆ ಸ್ಟ್ರೆಚಿಂಗ್. ನನ್ನ ಫೇವ್ರೆಟ್. ವರ್ಕೌಟ್ ಮುಗ್ದಿದೆ. ಈಗ ರಶಿಂಗ್ ಟು ಪಿಕಪ್ ರಾಯನ್. ಯಾಕಂದರೆ 12:30 ಒಂದು ಸ್ಕೂಲ್ ಬಿಡತ್ತೆ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಒಳಗಡೆ ಯಾರಿದ್ದಾರೆ? ಒಂದು ಸರ್ಪ್ರೈಸ್ ಆಗಿಲ್ವಾ? ಈಗ ಇನ್ನೊಂದು ಸರ್ಪ್ರೈಸ್ ತೋರಿಸ್ಲ ನಿಂಗೆ. ಅಲ್ಲಿ ನೋಡಿ ತಾತ ಬರ್ತಾರೆ ಈಗ. ನೋಡು. ಓಯ್ ತಾತ, ಏನು ನಿನ್ನ ನಾನು ಮನೆ ಕಳಿಸ್ತೇನೆ. ಅಪ್ಪ ಈ ಕಡೆ ಇದು ಬಂದ್ಬಿಡಿ. ಇಲ್ಲಿ ಈ ಕಡೆ ಬಂದ್ಬಿಡು, ನಾನೇ ಬರ್ತೀನಿ. ಇವತ್ತು ಭಾಳ ವಿಶೇಷ ಏನಂದರೆ, ನಾನು ಬಂದು ಇವನು ಪಿಕಪ್ ಮಾಡಿದ್ರೆ ಮನೇಲಿ ಬಂದು ಕೇಳ್ತಾನೆ, ತಾತ ನೀನು ಯಾಕೆ ಬಂದು ನನ್ನ ಪಿಕಪ್ ಮಾಡೋಕ್ಕೆ ಬರಲಿಲ್ಲ ಹಂಗಂತಾನೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನಾನು ನೋಡಿಯಾ, ನಾನು ಇನ್ನು ಹೋಗ್ತಾ ಇದ್ದೀನಿ. ಅಮ್ಮ ಫಾಸ್ಟ್ ಹೋಗು. ಫಾಸ್ಟಾಗಿ ಹೋಗೋಣ. ಹೋಗ್ಲಾ? ಬಾ ಬಾ. ಇಲ್ಲಿ ನೋಡಿ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಎಷ್ಟು ಫಾಸ್ಟ್ ಮಾ ರಾಯನ್? ಚೆನ್ನಾಗಿದೆಯಾ? ನನ್ನ ಕ್ಯಾಮ್ರಾ ನೋಡಿ. ಕ್ಯಾಮ್ರಾ ನೋಡಿ ಖುಷಿ ಆಯ್ತಾ? ಹಾಂ. ಹಲೋ ಬಾಸ್, ಕೂತ್ಕೊಳ್ಳಿ. ಸುಮ್ಮನೆ ಕಯ್ಯ ಪಯ್ಯ ಏನು ಮಾಡಬೇಡಿ. ಅದು ಕ್ಯಾಮ್ರಾನ. ಇವಾಗ ನಾನು ಮಧ್ಯ. ಏನು ಮಾಡ್ತೀಯ? ಪಿಂಕು. ಏನು ಪಿಂಕು? ಇವತ್ತು ಪಿಂಕ್ ಟವರ್ ಮಾಡಿದ್ದೆ ಸ್ಕೂಲಲ್ಲಿ. ಅಂದರೆ ಬೆಳಗಿನ ಒಂದು ರುಟೀನ್ ಏನಿತ್ತು, ಮಾರ್ನಿಂಗ್ ರುಟೀನ್ ಆಯಿತು. ಸೊ ರಾಯನ್ನ ಮನೆಗೆ ಕರ್ಕೊಂಡು ಬಂದ ಆದಮೇಲೆ ಈಗ ಐ ಆಮ್ ಗೋಣ ಗೋ ಅವನಿಗೆ ಊಟ ಮಾಡಿಸ್ಬಿಟ್ಟು ನಾನು ರೆಡಿ ಆಗಿಬಿಟ್ಟು ಐ ಹ್ಯಾವ್ ಟು ಗೋ ಟು ಅ ಸ್ಪೆಷಲ್ ಪ್ಲೇಸ್, ಯುನೀಕ್ ಪ್ಲೇಸ್. Hey, so let's get ready for that. I'm going to try something very, very new. ಏನಿರ್ಬೋದು ಅನ್ನೋ ಒಂದು ಕುತೂಹಲ ನಿಮಗೆ ಡೆಫಿನೆಟ್ಲಿ ಇರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ಅ ಪ್ಲೇಸ್. ವಿ ಆರ್ ರೆಕಾರ್ಡಿಂಗ್ ಇಟ್. ಅದು ಯಾವ ರೀತಿ, ಏನು, ಯಾವ ಜಾಗ ಅನ್ನೋದನ್ನ ಐ ಆಮ್ ಗೋಯಿಂಗ್ ಟು ರಿವೀಲ್ ಇಟ್ ಟು ಯು. ಸೊ ಸ್ಟೇ ಟ್ಯೂನ್ಡ್. ಸೊ ಈಗ ನಾವು ಬಂದಿರೋದು ಕ್ಯಾಸಾ ಕ್ಯಾರಿಯೋಕೆ ಅನ್ನೋ ಒಂದು ಜಾಗಕ್ಕೆ.
ಆ್ಯಕ್ಚುಲಿ ಕ್ಯಾರಿಯೋಕೆಗೆಲ್ಲ ಬಂದಿರೋದು. ಬಟ್ ಕ್ಯಾಸಾ ಕ್ಯಾರಿಯೋಕೆಯಲ್ಲಿ ನಾವು ಒಂದು ಸ್ಟುಡಿಯೋ ಸೆಟಪ್ ಮಾಡಿದ್ದೀವಿ. ಅಲ್ಲಿ ಐ ವಿಲ್ ಬಿ ಶೂಟಿಂಗ್ ಸಮಥಿಂಗ್ ರಿಯಲಿ ಸ್ಪೆಷಲ್. ಫಾಲೋ. ಸೊ ನಾನು ಹೇಳ್ತಿದ್ದೆ ಕ್ಯಾಸಾ ಕ್ಯಾರಿಯೋಕೆ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂತ ಇವಾಗ ಐ ಆಮ್ ಗೋಯಿಂಗ್ ಟು ಶೋ ಯು, ಆ್ಯಂಡ್ ದ್ಯಾಟ್ ಈಸ್ ಐ ಆಮ್ ಗೋಯಿಂಗ್ ಟು ಬಿ ಹೋಸ್ಟಿಂಗ್ ಅ ಶೋ. ಸೊ ಹೋಸ್ಟಿಂಗ್ ಅ ಶೋ ಅಂದಿದ ತಕ್ಷಣ ಒಂದು ಯಾವ ರೀತಿಯಾದ ಶೋ ಇರ್ಬೋದು, ಯಾರ್ಯಾರ ಬಗ್ಗೆ ಮಾತಾಡ್ಬೋದು, ಅದರಲ್ಲಿ ನಾನು ಏನು ಮಾಡ್ತಿದ್ದೀನಿ ಅನ್ನೋ ಕುತೂಹಲ ನಿಮ್ಗೆಲ್ರಿಗೂ ಇರುತ್ತೆ. ಆ ಶೋ ಎಂಥದ್ದು ಯಾವುದು ಅನ್ನೋದನ್ನ ನಾನು ನಿಮಗೆ ನನ್ನ ಮುಂದಿನ ಬ್ಲಾಗಲ್ಲಿ ಡೆಫಿನೆಟಾಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ಐ ವಾಂಟ್ ಟು ಇಂಟ್ರಡ್ಯೂಸ್ ನನ್ನ ಒಂದು ಫ್ಯಾಮಿಲಿ ಮೆಂಬರ್, family uncle and a very 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 dear friend, Chris Murthy uncle. Thank you so much. And I've been, you all see Meghana as a great star, which she is, and I've lived in America most of my life, but I've been constantly in touch with Meghana throughout her life. I want to say what a beautiful human being she is. You all see her as a glamorously beautiful girl, extraordinarily good actress. You have seen her on screen, you have seen her in blogs and everywhere. But I want to say, communicate to you how proud I am of her as a person she is and a fantastic mother she is. I am very proud of you. Thank you uncle, thank you so much. So ನನ್ನ ಬ್ಲಾಗರ್ಸ್ ಇವತ್ತು ಎಲ್ಲರೂ ನನ್ನ ವ್ಯೂವರ್ಸ್, ಸೊ ಆ್ಯಕ್ಚುಲಿ ಕ್ರಿಸ್ ಮೂರ್ತಿ ಅಂಕಲ್ನ ನೀವು ನೋಡಿರ್ತೀರ. ಇನ್ಫ್ಯಾಕ್ಟ್ ಫೆಸ್ಟಿವಲ್ ಆಫ್ ಗ್ಲೋಬ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ನಾನು ಹೋದಾಗ ಅದಕ್ಕೊಂದು ಬೆನ್ನೆಲುಬಾಗಿ ನಿಂತಿದ್ದೆ ಕ್ರಿಸ್ ಅಂಕಲ್. ಸೊ ಈಗ ನಾವಿಬ್ಬರು ಸೇರಿ ಒಂದು ಶೋ ಮಾಡೋಣ ಅಂತ ಹೊರಟಿದ್ದೀವಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಇದು ನನ್ನ ಮೊದಲನೇ ಸತಿ ಐ ವಿಲ್ ಬಿ ಯೂಸಿಂಗ್ ಅ ಟೆಲಿಪ್ರಾಂಪ್ಟರ್. ಸೊ ನಾನು ಅದನ್ನು ಹೆಂಗೆ ಮಾಡ್ತೀನಿ, ಅದರಿಂದ ಅದು ಹೇಗೆ ಮಾಡ್ತೀವಿ, ಹೇಗೆ ರೆಕಾರ್ಡ್ ಮಾಡ್ತೀವಿ, ಹೇಗೆ ಮಾತಾಡ್ತೀವಿ, ಪ್ಲೀಸ್ ಟು ವಾಚ್. Okay, and then okay. Once we pass for no, that is very good. You did very good. That's right. Thank you, Meghana. From humble beginnings, this gentleman has achieved pinnacle of successes. ಸೊ ಈಗ ನಮ್ಮ ಇಂಟ್ರೊಡಕ್ಟರಿ ಪೋರ್ಷನ್ ಏನಿತ್ತು ಆ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ಅದನ್ನು ನಾವು ಮುಗಿಸಿದ್ದೀವಿ. ಇನ್ಫ್ಯಾಕ್ಟ್ ಟೆಲಿಪ್ರಾಂಪ್ಟರ್ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಮಜಾ ಇದೆ, ಒಂದು ಟೆನ್ಷನ್ ಇಲ್ಲ, ಮರ್ತೋಗೋವಂಥದ್ದು ಏನಿಲ್ಲ. ಬಟ್ ಅದರಾದ ಒಂದು ಚಾಲೆಂಜಸ್ ಇದೆ. ಅಂಕಲ್ಗೆ ಅಭ್ಯಾಸ ಆಗಿಬಿಟ್ಟಿದೆ, ಬಟ್ ನನಗೆ ಇವಾಗ ಅಭ್ಯಾಸ ಆಗ್ತಾ ಇದೆ. ಸೊ ಏನು ಈ ಶೋ, ಇದು ಮುಂದಿನ ಯಾವಾಗಿಂದ ಇದನ್ನು ನಾವು ಏರ್ ಮಾಡ್ತಿದ್ದೀವಿ ಅನ್ನೋದನ್ನೆಲ್ಲನೂ ನಾನು ನನ್ನ ಮುಂದಿನ ಬ್ಲಾಗಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅಂಟಿಲ್ ದೆನ್ ಐ ಹೋಪ್ ಯು ಲೈಕ್ ದಿಸ್ ಬ್ಲಾಗ್ ಆ್ಯಂಡ್ ಕೀಪ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್.